ಬಿಗ್ ಬಾಸ್ ಸೀಸನ್ 13 ಆರಂಭಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಬಿಗ್ ಬಾಸ್ ಮನೆಗೆ ಎಂಟ್ರಿಗೂ ಮುನ್ನವೇ ವೇದಿಕೆಯಲ್ಲಿ ಫೇಕ್ ಗೇಮ್ ಚರ್ಚೆ ಶುರುವಾಗಿದೆ. ಅಷ್ಟಕ್ಕೂ ಈ ಚರ್ಚೆಗೆ ಕಾರಣ ಏನು ಗೊತ್ತಾ? ಬಿಗ್ ಬಾಸ್ ಫೇಕ್, ಇಲ್ಲಿ ಆಟಕ್ಕಿಂತ ಅಂದಕ್ಕೆ ಬೆಲೆ ಅನ್ನೋ ರೀತಿಯಲ್ಲಿ ಕೇಳಿ ಬಂದಿರುವ ಮಾತುಗಳು. ಹೌದು, ಕಲರ್ಸ್ ಕನ್ನಡ ಪ್ರಸಾರ ಮಾಡಿರುವ ಹೊಸ ಪ್ರೋಮೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಅಗ್ನಿ ಪರೀಕ್ಷೆಯಲ್ಲಿ 4 ಜಡ್ಜಸ್ಗಳ ಗಮನ ಸೆಳೆದು ಅವರ ಆಟ, ಮಾತು ಮತ್ತು ವ್ಯಕ್ತಿತ್ವವನ್ನು ಮೆಚ್ಚಿಕೊಂಡು ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಹೊರಹೊಮ್ಮಿದ್ದ ಪೂರ್ಣಿಮಾ ಇದೀಗ ಬಿಗ್ ಬಾಸ್ ಶೋ ಬಗ್ಗೆಯೇ ಇಂಥದೊಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು ಹಲವರ ಹುಬ್ಬೇರುವಂತೆ ಮಾಡಿದೆ. ಪ್ರೋಮೋದಲ್ಲಿ ಪೂರ್ಣಿಮಾ ಜೊತೆಗೆ ಮತ್ತೊಬ್ಬ ಸ್ಪರ್ಧಿ ವೇದಿಕೆ ಮೇಲೆ ನಿಂತಿದ್ದಾರೆ. ಇಬ್ಬರಲ್ಲಿ ಒಬ್ಬರ ಬಿಗ್ ಬಾಸ್ ಪಯಣ ಇಂದು ಕೊನೆಯಾಗಲಿದೆ ಎಂದು ನಿರೂಪಕ ಹೇಳ್ತಾ ಇದ್ದಂತೆ ಪೂರ್ಣಿಮಾ ನೇರವಾಗಿಯೇ ಕ್ಯಾಮೆರಾ ಆಫ್ ಮಾಡುವಂತೆ ಕೇಳಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿಂದ ನಾನೇ ಹೊರಗೆ ಹೋಗೋದು ಅನ್ನೋದು ನನಗೆ ಗೊತ್ತು ಎಂದು ಹೇಳಿದ್ದಾರೆ. ಪೂರ್ಣಿಮಾ ನಂತರ ಬಿಗ್ ಬಾಸ್ ಆಯ್ಕೆಯ ಬಗ್ಗೆಯೇ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಹೈಟ್, ವೆಯ್ಟ್, ಸ್ಮಾರ್ಟ್, ಬ್ಯೂಟಿ ಇದ್ದವರನ್ನೇ ಬಿಗ್ ಬಾಸ್ ಮನೆಗೆ ಸೆಲೆಕ್ಟ್ ಮಾಡ್ತಾರೆ. ನನಗೆ ಅದಿಲ್ಲ, ನಾನು ಫಿಕ್ಸ್ ಆಗಿದ್ದೀನಿ, ನನ್ನನ್ನೇ ನೀವು ಆಚೆ ಕಳಿಸ್ತೀರಾ ಎನ್ನುವ ರೀತಿಯಲ್ಲಿ ಪೂರ್ಣಿಮಾ ಮಾತಾಡಿದ್ದಾರೆ. ಪೂರ್ಣಿಮಾ ಮಾತು ಕೇಳಿ ಸಂಗೀತ ಶೃಂಗೇರಿ ಸಿಟ್ಟಿಗೆದ್ದಿದ್ದಾರೆ. ಇಷ್ಟೆಲ್ಲ ಸ್ಪರ್ಧಿಗಳನ್ನ ಬಿಟ್ಟು ನಾವು 4 ಜನ ನಿಮ್ಮನ್ನೇ ಸ್ಟಾರ್ ಕಂಟೆಸ್ಟೆಂಟ್ ಮಾಡ್ತಾ ಇದ್ವಾ ಎಂದು ನೇರವಾಗಿಯೇ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ವಿನಯ್ ಕೂಡ ಪೂರ್ಣಿಮಾ ಅವರ ಹೇಳಿಕೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ದು, ನಿಮ್ಮ ಸ್ಟೇಟ್ಮೆಂಟ್ ತುಂಬಾ ಕೆಟ್ಟದಾಗಿದೆ ಎಂದು ಹೇಳಿದ್ದಾರೆ. ಶೋ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಶೋ ಬಿಟ್ಟು ಹೋಗಿ ಅಂದಿದ್ದಾರೆ ನಿರಂಜನ್ ದೇಶಪಾಂಡೆ. ಪೂರ್ಣಿಮಾ ಹೇಳಿದ್ದು ಕೇವಲ ಮಾತಾ ಅಥವಾ ಬಿಗ್ ಬಾಸ್ ಆಯ್ಕೆಯ ಹಿಂದಿರುವ ಅಸಲಿ ಸತ್ಯನ? ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಸಪ್ತಶ್ವ ಟಿವಿ.